ನನ್ ಹಿಂದಿ ಟೀಚರ್ ಆಗಿರ್ಲಿ. ಇಲ್ಲಿ ನೋಡ್ರಿ ನಮ್ಮಕ್ಕ ಏನ್ ತಂಗಿಗೋಸ್ಕರ ಬೆಣ್ಣೆ ಮಾವಿನ ಹಣ್ಣು ಈ ಉತ್ತರ ಕರ್ನಾಟಕದ ಕಲ್ಚರ್ ರೆಡಿ ಆಯ್ತಂದ್ರೆ ಎಲ್ಲ ಮೇಲಿಂದ ತಂಗಿ 2 ಲೀಟರ್ ಹಾಕಿ ಇಲ್ಲಿ ನೋಡ್ರಿ ನಮ್ಮಕ್ಕ ಅಲ್ಲಿ ನೋಡ್ರಿ ನನ್ ದೊಡ್ಡಕ್ಕ ತುಂಬಾ ವರ್ಷದ ಮೇಲೆ ಬಂದಾಳ. ಏನೋ ಒಂದು ಗಿಫ್ಟ್ ತಗೊಂಡ್ಬಂದಾಳ ಅವಳು. ಏನಂತ ನೋಡೋಣ ಬರ್ರಿ. ಈಗ ಯಾಕಕ್ಕ ಗಿಫ್ಟ್? ನಿಮ್ದು 25 ವರ್ಷದ ಮದ್ವಿದಿಂದ ನಂಗೆ ಬರಕ್ಕಾಗ್ಲಿಲ್ಲ, ಅದಕ್ಕೆ ಇವಾಗ ಸ್ಮಾಲ್ ಗಿಫ್ಟ್ ಕೊಡ್ತಾ ಇದ್ದೀನಿ. ಇವಾಗ ಬಿಡು ಮಾಡ್ಕೊಂಡು ನೀ ಹಾಕೊಳ್ಳೇಬೇಕ, ಯಾಕಂದ್ರೆ ಅದು ನನ್ನ ಆಸೆ. ಈಗ ಹಾಕೊಳ್ಬೇಕು? ಹೌದೌದೌದು. ಓ, ಇದು ತೆಗ್ಯಾಕ್ ಬರ್ತೈತೆ ಇಲ್ಲ ನೋಡ್ತೇನೆ. ಅದನ್ನ ಹೆಂಗಾದ್ರೂ ಮಾಡಿ ಟ್ರೈ ಮಾಡಿ ಪ್ಲೀಸ್ ಅದನ್ನ ಹಾಕಿ ನಂಗೆ ತೋರಿಸ್ಲೇಬೇಕು. ಹಾಕೋತೀನಿ. ನಂಗೆ ನನ್ನ ಸ್ಮಾಲ್ ಸಿಸ್ಟರ್, ನಾವು 5 ಜನ, ಅದ್ರೊಳಗೇನ ಇವಳು ಪ್ರೀತಿ ಸ್ಮಾಲ್ ಸಿಸ್ಟರ್. ಇಷ್ಟಕ್ಕೂ ಇವಳು ನಮ್ಮನ್ ಬಿಟ್ಟು ತುಂಬಾ ದೂರ ಇರ್ತಾಳ, ಅದಕ್ಕೆ ಇವಳು ಅಂದ್ರೆ ನಮಗ್ ತುಂಬಾ ಪ್ರೀತಿ. ನಾನ್ ಸಣ್ಣವಳಿದ್ದಂಗ ಏನ್ ಮಾಡಿದ್ದೆ ನಿನ್ಗೆ? ಅದು ಇರ್ಲಿ, ಹೇಳು ಅದೇನಂತ ಹೇಳು. ಇವಳಿಗೆ ಹಿಂದಿ ಹೇಳ್ಕೊಡ್ತಿದ್ದೆ. ನನ್ ಹಿಂದಿ ಟೀಚರ್ ಆಗಿರ್ಲಿ ಗೈಸ್. ಇವಳು ಸ್ಪೆಲ್ಲಿಂಗ್ ಕರೆಕ್ಟ್ ಹೇಳಂಗಿಲ್ಲ ಅಂತ ನಾನೊಂದ್ ಚೂರ್ ಇಷ್ಟ ಮಾಡಿದೆ. ಅವಳು ಇದಕ್ಕ ಪೆನ್ಸಿಲ್ ಶಾರ್ಪ್ನರ್ ಮಾಡಿ ಚುಚ್ಚಿ ಬೆನ್ನಲ್ಲೇ ಅಂತ ಮುರಿದು ಹೋಗಿತ್ತು. ಇನ್ನು ಹಾಗೇ ಇದೆ ಗುರ್ತು. ಪ್ಲೀಸ್ ಮತ್ತೆ ಪ್ಲೀಸ್ ಸ್ಮಾಲ್ ಗಿಫ್ಟ್ ನನ್ನ ಕಡೆಯಿಂದ ಪ್ರೀತಿಯಿಂದ. ಥ್ಯಾಂಕ್ ಯು. ಹಾಕೊಳ್ತೀನಿ. ಅದ್ಕೊಂಡು ಹಾಕೋದು ಚಂದ ಕಾಣತ್ತೆ. ಕಾಲ ಬೆಣ್ಣೆ ತಗೊಂಡ್ಬಂದಿದ್ರಿ, ಬಿಸಿ ಮಾಡ್ತೀರಿ. ಗೈಸ್, ನಮ್ಮ ಅತ್ತಿಗೆ ದೊಡ್ಡಣ್ಣನ ಹೆಂಡತಿ ನೋಡಿ ಊರಿಂದ ಬೆಣ್ಣೆ ತಗೊಂಡ್ಬಂದಿದ್ದಾರೆ. ಇಲ್ಲ ಬೆಣ್ಣೆ ಅದು ಹೆಂಗ್ ಮಾಡಿದ್ರಿ? ನಾ ಒಂದ್ಸಲನು ಮಾಡ್ಲಿಲ್ಲ. ಫಸ್ಟ್ ಹಾಲು ಕಾಸ್ಬೇಕು, ಆಮೇಲೆ ಹಾಲು ಉಗುರುಚ್ಚಿಗೆ ಹಾಕಿಡ್ಬೇಕು, ತಣ್ಣಗಾಗ್ಬೇಕು ಸ್ವಲ್ಪ. ಆಮೇಲೆ ಹಾಲಿಗೆ ಸ್ವಲ್ಪ 1 ಸ್ಪೂನು ಹೆಪ್ಪ ಹಾಕ್ಬೇಕು, ಮೊಸರು ಹಾಕಿ ರಾತ್ರಿ ಹಾಕಿಡ್ಬೇಕು, ಬೆಳಗುವರೆಗೆ ಮೊಸರಾಗಿರ್ಬೇಕು. ಆಮೇಲೆ ಅದಕ್ಕೆ ಕಡಿಬೇಕು. ಎಷ್ಟು ದಿವಸ ಮೊಸರು ಹೆಪ್ಪ? ಅದು ಒಂದು 4-5 ದಿನದ್ದು ಎಲ್ಲ ಮೇಲಿಂದೆಲ್ಲ ತೆಗೆದು 2 ಲೀಟರ್ ಹಾಲು 1 4 ದಿನ ಕಾಸಿ ಹಾಲು ಯೂಸ್ ಮಾಡ್ಕೋಬೇಕು. ಹಾಲು ಕೆನೆ ಮಾಡಿ ತೆಗ್ದಿಟ್ಟು ಆಮೇಲೆ ಕೆನೆನೆ ಕಡಿಬೇಕು 4 ದಿನಕ್ಕೆ. 4 ದಿವಸಕ್ಕೆ ಕಡದು ಆಮೇಲೆ ಬೆಣ್ಣೆ ತೆಗಿಬೇಕು. 4 ದಿವಸ ಒಂದ್ ಡಬ್ಬದೊಳಗೆ ಹಾಕಿ ಫ್ರಿಜ್ ಒಳಗೆ ಇಡ್ಬೇಕೇನ್ರಿ? ಹಂಗೆ ಹೊರಗಿಲ್ಲ, ಹಾಗೆ ಹೊರಗಿಟ್ಟು 4-5 ದಿನ ನಡೀತದೆ, ಏನಾಗುದಿಲ್ಲ. ಏನಾಗಲ್ಲ. ಆಮೇಲೆ ಬೇಕಂದ್ರೆ ಫ್ರಿಜ್ ಒಳಗೆ ಇಟ್ಕೋಬೋದು. ಜಾಸ್ತಿ ದಿನ ಬೇಕಪ್ಪ ನಮ್ಗೆ ಆಗಿಲ್ಲ ಅಂದ್ರೆ ಜಾಸ್ತಿ ಆಮೇಲೆ ಏನೆಲ್ಲ ಇದರಿಂದ ಮಜ್ಜಿಗೆ ಕಡಿಯೋದ್ರಿಂದ ಬೆಣ್ಣೆ ಬರ್ತೈತಿ. ಬೆಣ್ಣೆ ಕಾಸೋದು, ತುಪ್ಪ ತೆಗಿಯೋದು. ಬೆಣ್ಣೆ ಕಾಯಿಸಿ ತುಪ್ಪ ಮಾಡಕ್ ಏನ್ ತಂಗಿಗೋಸ್ಕರ ಬೆಣ್ಣೆ ಮಾವಿನ ಹಣ್ಣು ಮತ್ತೆ ರೊಟ್ಟಿ ಪಲ್ಯ ಎಲ್ಲ ಹೊತ್ಕೊಂಡ್ ಬರ್ಬೇಕಾಗಿತ್ತ. ಹೊಲದಲ್ಲಿ ಬೆಳೆಯುವಂತ ವರ್ಷಕ್ಕೊಂದು ಮಾವಿನ ಹಣ್ಣು ತಂಗಿ ತಂದ್ರಾಯ್ತಂತ ತಗೊಂಡ್ಬಂದ್ವಿ. ಬಾರಿ ಚೆನ್ನಾಗಿತ್ತು, ಸೂಪರ್. ಆಮೇಲೆ ಬೆಣ್ಣೆ ಸ್ಟಾಕ್ ಇತ್ತು ಮನೆಯಲ್ಲಿ, ಹೆಂಗೂ ಊರಿಗೆ ಹೊಂಟಿವಿ ತಂಗಿ ಮನೆ ಅಂತೇಳಿ ಅದನ್ನು ತಗೊಂಡ್ಬಂದ. ಬಹಳ ಖುಷಿ ಆಯ್ತು ನನ್ಗೆ. ನಮ್ಮ ತರೋಕ್ಕಿಂತ ಹೆಚ್ಚು ನೀವು ಖುಷಿ ಪಡ್ತೀರಲ್ಲ, ಅದು ಭಾಳ ಇಷ್ಟ ಆಯ್ತು. ಇದು ಏನ್ರಿ ಬೆಣ್ಣೆ? ಇದು ಏಲಕ್ಕಿ, ಎಲೆ ತುಂಬು. ಈಗ ಅದಕ್ಕೆ ಹಾಕ್ಬೇಕ್ರಿ. ಅರಿ ಇಳಿಸುವಾಗ ಅದರೊಳಗೆ ಹಾಕಿ ಬಾಯಿ ಮುಚ್ಚಿ ಇಳಿಸ್ಬಿಟ್ರೆ ವಾಸನೆ ಗಮ್ ಅಂತ ಬರ್ತದೆ. ಮತ್ತೆ ನಾನ ಇದು ಇನ್ನೊಂದು 4 ದಿವಸ ಬೇಡವಾ, ಈಗ ಕರೆಂಟ್ ತೆಗಿ ಹಾಕ್ತೀವಿ. ಜಳಕ ಮಾಡ್ಬೇಕಾದ್ರೆ ಸಾಬೂನ್ ಹತ್ತಿರ್ತೈತಿ, ನಲ್ಲಿ ನೀರ್ ಬಂದ್ ಮಾಡ್ತೀರಿ. ಮತ್ತೇನಪ್ಪ ಬೀಚ್ ಎಲ್ಲ ತಿರ್ಗಾಡ್ ಬಂದಿ. ಎಲ್ಲೋಗಿದ್ರಿ ನಿನ್ನೆ? ಯಾವ್ದು ದುರ್ಗಾ ಪರಮೇಶ್ವರಿ ಮುರುಡೇಶ್ವರದಿಂದ ಶಿರಾಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋದ್ವಿ. ಪ್ರಸಾದ ಇತ್ತು. ಬೀಚಿಗೆಲ್ಲ ಹೋಗಿ ಬಂದ್ಯಾ? ಏನ್ ಮಾಡತ್ತಾರ ಅಜ್ಜ ಅಜ್ಜಿ? ನಿಮ್ ನೋಡ್ರಿ ಅಜ್ಜ ಅಜ್ಜಿ ತರ ಕಾಣೋದೇ ಇಲ್ಲ ಮೊಮ್ಮಕ್ಕಳು. ಬೆಣ್ಣೆ ಕಾಸಿ ತುಪ್ಪ ಮಾಡ್ತಾ ಇದ್ದಾರಂತೂ ಗಂಡ ಹೆಂಡತಿ ನೋಡ್ರಿ. ನಮ್ಮ ಅಣ್ಣ ಅತ್ತಿಗೆ ಬೆಣ್ಣೆ ತಗೊಂಬಂದು ಈಗ ತಂಗಿಗೆ ತುಪ್ಪ ಮಾಡಿ ಬೆಣ್ಣೆ ಕಾಯಿಸಿ ತುಪ್ಪ ಮಾಡಿ ಕೊಡ್ತಿದ್ದಾರೆ. ತುಂಬ ಖುಷಿಯಾಗೈತಿ. ತುಂಬ ವರ್ಷದ ಮೇಲೆ ಬಂದಿದ್ರು ಇವರು. ಭಾಳ ಖುಷಿ ಆಯ್ತು ನಂಗೆ.
ಇರ್ತದಲ್ಲ ಅದೆಲ್ಲ ಸುಡಬೇಕು. ಮಜ್ಜಿಗೆ ಮೊಸರೆಲ್ಲ ಗಟ್ಟಿ ಆಗ್ಬೇಕು. ನೀವು ಹಂಗಂದ್ರೆ ಬೆಣ್ಣೆ ತುಪ್ಪ ಏನೂ ಕೊಳ್ಳಂಗಿಲ್ಲ. ಕೊಳ್ಳಲ್ಲ. ಹಾಲು ವಾರಕ್ಕೊಂದು ಕೆಜಿ ಹೊರಗೆ ಕೊಡ್ತೀನಿ. ಬೆಣ್ಣೆ ತುಪ್ಪ ವಾರಕ್ಕೆ 1 kg. ವಾರ 1 kg 2 kg ಬೆಣ್ಣೆ ಮಾಡ್ತೀನಿ. ಆಯ್ತು. ಎಲೆ ಹಾಕಿ ಏಲಕ್ಕಿ ಮತ್ತು ಎಲೆ ಹಾಕಿ ಈಗ ರೆಡಿ ಆಯ್ತಲ್ರಿ. ರೆಡಿ ಆಯ್ತು. ಸ್ಟವ್ ಆಫ್ ಮಾಡಿದ್ರೆ ಆಯ್ತು. ಬಿಸಿ ಬಿಸಿ ಬೆಣ್ಣೆ ಕಾಯಿಸಿದ ತುಪ್ಪ ರೆಡಿ. ಏನಂದ್ರಿ? ತುಪ್ಪ ರೆಡಿ. ಆರ್ಡ್ರ್ ಹಾಕಿದ್ರೆ ಪಾರ್ಸಲ್ ಮಾಡ್ತೀರಿ? ಪಾರ್ಸಲ್ ಮಾಡಿ. ಹೆಂಗೆ ಕೆಜಿ ಕೊಡ್ತೀರಿ? 600 ರೂಪಾಯಿ. ನಮ್ಗೆ ಡಿಸ್ಕೌಂಟ್ ಇವಾಗ ಫ್ರೀ. ಹಂಗಂದ್ರೆ ಡೈಲಿ ಮನೆ ಬಂದು ಇಲ್ಲಿ ಅಕ್ಕ ಅಪರೂಪಕ್ಕೆ ಬಂದಿದ್ದರಿಂದ ಗೈಸ್ ನಾವು ಎಲ್ಲ ರೆಡಿಯಾಗಿ ಫೋಟೋ ತೆಕ್ಕೊಳ್ಳೋಣ ಅಂತ ರೆಡಿಯಾಗಿದ್ವಿ. ಹಾಗೆ ಅಮ್ಮನ್ನು ಕೂಡ ರೆಡಿ ಮಾಡಿದ್ವಿ ಉತ್ತರ ಕರ್ನಾಟಕದ ಸ್ಟೈಲಲ್ಲಿ. ನಾವಿಬ್ಬರು ಸೀರೆ ಉಟ್ಟಿದ್ವಿ, ಅಮ್ಮನಿಗೂ ಒಂದು ಸೀರೆ ಉಡಿಸಿದ್ವಿ. ಬಾ ನಮ್ಮೊಟ್ಟಿಗೆ ಒಂದು ಫೋಟೋ ತೆಗಿಯೋ ಅಂತ ಹೇಳಿ ರೆಡಿ ಮಾಡಿಕೊಂಡು ಈ ಟೈಮನ್ನು ತುಂಬ ವಿಶೇಷವಾಗಿ ಎಂಜಾಯ್ ಮಾಡಿದ್ವಿ. ಅಲ್ಲೋ ನಿಮ್ಮ ಮಮ್ಮಿ ನಾನೊಬ್ಬಕಿನ ರೆಡಿ ಮಾಡಿ ನಿಂಗೊಂದು ಫೋಟೋ ತೆಗಿತೇನೆ ಬಾ ಅಂದ. ಇಷ್ಟೆಲ್ಲ ಫೋಟೋಸ್ ಅದು ಆಯ್ತು, ಮೆಮೊರಿ ಕ್ರಿಯೇಟ್ ಆಯ್ತಿಲ್ಲ. ಅಲ್ಲ, ಅತ್ತಿಗೆ ಕಾಂಪಿಟೇಷನ್ ಜೊತೆಗೆ ನಿಂತ್ಬಿಟ್ಟಿದೆ. ಹಾಯ್ ಗಾಯ್ಸ್, ನೋಡ್ರಿ ನಾನಿವತ್ತು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಸೀರೆ ಉಟ್ಕೊಂಡು ಅಕ್ಕ ನಾನು ಅತ್ತಿಗೆ ಎಲ್ಲರೂ ಫೋಟೋ ತಗೊಂಡ್ವಿ. ನನಗೆ ತುಂಬ ಖುಷಿ ಆಯಿತು. ನಾನು ಹುಟ್ಟು ಬೆಳೆದಿದ್ದು ಉತ್ತರ ಕರ್ನಾಟಕದಲ್ಲಿ ಆಗಿದ್ದರಿಂದ ನನ್ನ ಅಮ್ಮ ಒಂದು ಸೀರೆನ ಉಟ್ಕೊಂಡು ನಾನು ಅಕ್ಕ ಮತ್ತು ಅತ್ತಿಗೆ ಎಲ್ಲ ಫೋಟೋಸ್ ಎಲ್ಲ ತಗೊಂಡು ವಿಡಿಯೋ ಮಾಡ್ಕೊಂಡಿದ್ವಿ. ನನಗೆ ತುಂಬ ಖುಷಿಯಾಗಿದೆ. ನಮ್ಮ ಈ ಉತ್ತರ ಕರ್ನಾಟಕದ ಕಲ್ಚರ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.